ಪ್ರಾರ್ಥನೆ ಮಾಡೋಣ. ಈ ಮುಂಜಾನೆಯ ಜಾವದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಪ್ರಾರ್ಥನೆ ಮಾಡುವ. ಭೂಮಿಯ ಆಕಾಶವನ್ನು ಉಂಟು ಮಾಡಿದ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು. ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮ ಪ್ರೀತಿಯನ್ನು ಮನನ ಮಾಡುವುದಕ್ಕೆ, ಕೃತಜ್ಞತೆಯಿಂದ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಶ್ರೇಷ್ಠವಾದ ಅವಕಾಶಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಕರ್ತರೆ, ನಮ್ಮ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ತಂದೆ, ಮಗ, ಪವಿತ್ರಾತ್ಮನ ಮೂಲಕ ಆರಂಭವಾಗುವಂಥ ಈ ಆರಾಧನೆ ಪ್ರಾರಂಭದಿಂದ ಅಂತ್ಯದವರೆಗೆ ದೈವಿಕ ಸಾನ್ನಿಧ್ಯದಲ್ಲಿ ಆಗಿರುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಈ ಮಾಧ್ಯಮದ ಮೂಲಕ ಈ ಆರಾಧನೆಯಲ್ಲಿ ಭಾಗಿಗಳಾಗುವಂಥ ಪ್ರತಿಯೊಬ್ಬರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಒಂದು ವಾರ ಬೇಕಾದಂಥ ನಿನ್ನ ಆತ್ಮಿಕವಾದ ಮನ್ನಗಳನ್ನು ದಯಪಾಲಿಸಿಕೊಟ್ಟು ಅವರನ್ನು ಬಲಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅಲ್ಪರಾದ ನಮ್ಮನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಯೋಹಾನನು ಹೇಳಿದ ರೀತಿಯಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು ಎಂಬುದಾಗಿ ನಮ್ಮ ಆರಾಧನೆಯ ಮೂಲಕ ನಿನ್ನ ನಾಮ ಈ ಮುಂಜಾನೆಯಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮಹಿಮೆ ಹೊಂದುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ, ನಮ್ಮ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ನಡೆಯುವಂಥ ಎಲ್ಲ ಪವಿತ್ರ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆಶೀರ್ವದಿಸು ಕರ್ತನೆ. ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತ ಈ ಒಂದು ಸುಂದರವಾದಂತಹ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರುವ, ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನ ಜನನವನ್ನು ಆಚರಿಸುವುದಕ್ಕೆ ತುದಿಗಾಲಿನಲ್ಲಿ ನಿಂತಿರುವಂತಹ ಈ ಒಂದು ತಿಂಗಳಿನ 2ನೇ ವಾರ ಮತ್ತು ದಾವರ್ತಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಆತನ ನಾಮವನ್ನು ನಾವು ಮಹಿಮೆಪಡಿಸುವಂಥವರಾಗಿರುವ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರನ್ನು ಮಹಿಮೆಪಡಿಸುವ. ಓ ಬನ್ನಿರಿ ಈಗ ಆನಂದ ಪಡೋಣ, ಸುದರ್ಶನ ನೋಡಿ ಕೊಂಡಾಡುತ್ತಿರಿ, ಮೇಲೋಕದ ಕರ್ತ ಈ ಭೂಮಿಗೆ ಬಂದ, ಆರಾಧಿಸ ಬನ್ನಿ ಸಹೋದರರೇ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ. ಓ ಬನ್ನಿರಿ ಈಗ ಆನಂದ ಪಡೋಣ, ಸುದರ್ಶನ ನೋಡಿಕೊಂಡಾಡುತ್ತೀರಿ, ಮೇಲೋಕದ ಕರ್ತ ಈ ಭೂಮಿಗೆ ಬಂದ, ಆರಾಧಿಸ ಬನ್ನಿ, ಆರಾಧಿಸ ಬನ್ನಿ, ಆರಾಧಿಸ ಬನ್ನಿ ಸಹೋದರರೇ. ದೇವಾದಿ ದೇವ ಭೂಲೋಕಕ್ಕೆ ಬಂದ, ಪ್ರಸನ್ನನು ಆದರರಿಗೆ, ಈ ಆಶ್ಚರ್ಯ ಕಂಡು ಸನ್ಮಾನವ ತಂದು, ಆರಾಧಿಸ ಬನ್ನಿ, ಆರಾಧಿಸ ಬನ್ನಿ, ಆರಾಧಿಸ ಬನ್ನಿ ಸಹೋದರರೇ. ಓದುತ್ತರ ಸೈನ್ಯ ನಮ್ಮೊಂದಿಗೆ ಕೂಡ, ಸುರಾಗವ ನೆತ್ತಿ ಸಂಭ್ರಮಿಸಿರಿ, ಈ ರಕ್ಷಕನನ್ನು ಈ ಭೂಪತಿಯನ್ನು ಆರಾಧನೆ ಮಾಡಿ, ಆರಾಧನೆ ಮಾಡಿ, ಆರಾಧನೆ
ಮಾಡಿ ಶ್ರೇಷ್ಠಾತ್ಮಗಳೇ. ಹಲ್ಲೆಲೂಯಾ. ಹೋ ಬನ್ನಿರಿ ಈಗ ಆನಂದ ಪಡೋಣ, ಸುದರ್ಶನ ನೋಡಿ ಕೊಂಡಾಡುತ್ತೀರಿ. ಮೇಲೋಕದ ಕರ್ತ ಈ ಭೂಮಿಗೆ ಬಂದ, ಆರಾಧಿಸ ಬನ್ನಿ ಸಹೋದರರೇ. ಹೌದೇವಾದಿ ದೇವ ಭೂಲೋಕಕ್ಕೆ ಬಂದ, ಪ್ರಸನ್ನನಾದನು ನರರಿಗೆ. ಈ ಆಶ್ಚರ್ಯ ಕಂಡು ಸನ್ಮಾನವ ತಂದು, ಆರಾಧಿಸ ಬನ್ನಿ ಸಹೋದರರೇ. ಮೂರನೇ ಚರಣ. ಓ ದೂತರ ಸೈನ್ಯ ನಮ್ಮೊಂದಿಗೆ ಕೂಡ ಸುರಾಗವನೆತ್ತಿ ಸಂಭ್ರಮಿಸಿರಿ. ಈ ರಕ್ಷಕನನ್ನು ಈ ಭೂಪತಿಯನ್ನು ಆರಾಧನೆ ಮಾಡಿ ಶ್ರೇಷ್ಠಾತ್ಮಗಳೇ. ಈ ಮುಂಜಾನೆಯಲ್ಲಿ ಈ ಸರ್ವಶಕ್ತನಾದ ದೇವರನ್ನ ಆರಾಧಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ನಾವು ಎಷ್ಟರ ಮಟ್ಟಿಗೆ ಆತನನ್ನು ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಪ್ರಿಯರೇ. ಯೋಚನೆ ಮಾಡಿ, 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಕರುಣಾಮಯನಾದಂತಹ ಯೇಸು ಸ್ವಾಮಿ ಈ ಲೋಕಕ್ಕೆ ಬಾರದೆ ಹೋಗಿದ್ರೆ, ಅಥವಾ ನಾವು ಈ ರಕ್ಷಕನ ಪ್ರೀತಿಯನ್ನ ಅಂಗೀಕಾರ ಮಾಡಿದ್ರೆ ಹೋಗಿದ್ರೆ, ಇಂದು ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗಿರ್ತಿತ್ತು? ನಾವೆಲ್ಲಿರ್ತಾ ಇದ್ವಿ? ಅಪೊಸ್ತಲನಾದ ಪೌಲನು ಹೇಳುವ ರೀತಿಯಲ್ಲಿ, ಆತನು ನನ್ನನ್ನು ಜಗದೋತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತನಲ್ಲಿ ಆರಿಸಿಕೊಂಡ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದರ ಫಲವಾಗಿ 2024ರಲ್ಲಿ ಕ್ರಿಸ್ತನ ಜನನವನ್ನ ಆಚರಿಸುವಂತಹ ಈ ಒಂದು ಸಂದರ್ಭಕ್ಕೆ ನಾವು ಸೇರಿ ಬಂದಿರುವಾಗ, ಕೇವಲ ನಮ್ಮ ಈ ಒಂದು ಸಮಯ ಸಂದರ್ಭ ಆಚರಣೆಯಾಗಿ ಮಾತ್ರ ಮಾರ್ಪಡದಂತೆ, 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದಂತಹ ಯೇಸು ಕ್ರಿಸ್ತನು ನಮಗೆ ಕೆಲವು ದೌತ್ಯಗಳನ್ನ, ಜವಾಬ್ದಾರಿಗಳನ್ನ ಕೊಟ್ಟು ಹೋಗಿರುವಂಥದ್ದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮ ಜೀವಿತವನ್ನ ನಿರ್ವಹಿಸುವಂತವರಾಗಿರಬೇಕು. ಇಂದು ಕ್ರೈಸ್ತ ಸಮೂಹ, ಪ್ರತ್ಯೇಕವಾಗಿ ಮೇನ್ಲೈನ್ ಸಭೆಗಳು ಅಡ್ವೆಂಟ್ ಕಾಲವನ್ನ ಆಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಕ್ರಿಸ್ಮಸ್ಗಿಂತ ಮುಂಚಿತವಾಗಿ 4 ವಾರಗಳನ್ನ ಅಡ್ವೆಂಟ್ ವಾರಗಳು ಎಂಬ ನಾಮದಲ್ಲಿ ಅದನ್ನ ಜನರು ಆಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅಡ್ವೆಂಟ್ ಅಂದ್ರೆ ಏನು? ಆಗಮನ ಕಾಲ. ಕ್ರಿಸ್ಮಸ್ ಅಂದ್ರೆ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ಬರುವುದಕ್ಕಿಂತ ಮುಂಚಿತವಾಗಿ 4 ವಾರಗಳು ಕ್ರಿಸ್ತನ ಆಗಮನ ಕಾಲವನ್ನ ಆಚರಿಸುವಂಥದ್ದು. ನಾನು ಕಳೆದ ವಾರ ಹೇಳಿದ ರೀತಿಯಲ್ಲಿ ಕ್ರಿಸ್ತನ ಆಗಮನ ಕಾಲ ಅಥವಾ ಅಡ್ವೆಂಟ್ ಕಾಲ ಅನ್ನುವಂಥದ್ದು ಯೇಸು ಕ್ರಿಸ್ತನ ಐಹಿಕ ಜನನವನ್ನ ಈ ಲೋಕದಲ್ಲಿ ಆಚರಿಸುವಂಥದ್ದು ಮಾತ್ರವಲ್ಲ, ಬದಲಾಗಿ ಕರ್ತನ 2ನೆಯ ಬರೋಣಕ್ಕೋಸ್ಕರವಾಗಿ ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳುವಂಥದ್ದಾಗಿರಬೇಕು ಪ್ರಿಯರೇ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ತಿರುಗಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ನಾನಿರುವಲ್ಲಿ ನೀವಿರಬೇಕು. ಇದು ಪ್ರತಿಯೊಬ್ಬ ಕ್ರೈಸ್ತನ ಅಡ್ವೆಂಟ್ ಕಾಲವಾಗಿದೆ ಪ್ರಿಯರೇ. ನಾವು ಕೇವಲ ಸಂತೋಷಿಸುವುದಕ್ಕೋಸ್ಕರವಾಗಿ, ಉಲ್ಲಾಸಿಸುವುದಕ್ಕೋಸ್ಕರವಾಗಿ, ಇತರರಿಗೆ ನಾವು ಕ್ರೈಸ್ತರೆಂದು ತೋರ್ಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆಚರಿಸುವಂಥದ್ದಲ್ಲ ಕ್ರಿಸ್ತನ ಜನನ. ಯಥಾರ್ಥವಾದ ಕ್ರಿಸ್ತನ ಜನನ ಅನ್ನುವಂಥದ್ದು
ಕ್ರಿಸ್ತನ ಪ್ರೀತಿಯನ್ನ, ಕ್ರಿಸ್ತನ ಆ ಮನೋಭಾವವನ್ನ ನಮ್ಮ ಜೀವಿತದ ಮೂಲಕವಾಗಿ ಈ ಲೋಕಕ್ಕೆ ತೋರಿಸುವಂಥದ್ದಾಗಿದೆ. ಆದುದರಿಂದ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಯಾರು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿರ್ತಾರೋ, ಯಾರು ಯೇಸು ಕ್ರಿಸ್ತನಿಗೆ ತಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನವನ್ನು ಕೊಟ್ಟಿರ್ತಾರೋ ಅಂಥವರು ಈ ಲೋಕಕ್ಕೆ ಬೆಳಕಾಗಿರ್ಬೇಕಾಗಿರುವಂಥವರು. ಆದರೆ ಪ್ರಿಯರೇ, ಇಂದು ನಾವು ಬೆಳಕಿನವರು ಎಂಬುದಾಗಿ ಹೇಳಿಕೊಂಡಾಗ್ಯೂ ಕಾರ್ಗತ್ತಲೆಯಲ್ಲಿ ಅದು ಅಲೆಯುವಂತಹ ಅನುಭವದಲ್ಲಿ ನಾವು ಆಗಿದ್ದೇವೆ ಅನ್ನುವಂಥದ್ದು ಬಹಳ ವಿಪರ್ಯಾಸವಾದಂತಹ ಕಾರ್ಯವಾಗಿದೆ. ಕ್ರಿಸ್ತನ ಪ್ರೀತಿಯನ್ನ ಲೋಕಕ್ಕೆ ಸಾರಬೇಕಾಗಿದ್ದ ನಾವುಗಳು ಕ್ರಿಸ್ತನ ಹೆಸರನ್ನ ಹೇಳಿ ನಮ್ಮನ್ನು ನಾವೇ ಹೆಚ್ಚಿಸಿಕೊಳ್ಳುವಂತಹ ಒಂದು ಕಾಲಘಟ್ಟಗಳಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ. ನೋಡಿ, ಕ್ರಿಸ್ತನ ಆಗಮನ ಕಾಲ 4 ಪ್ರಸ್ತಾಪಗಳನ್ನ, 4 ವಿಷಯಗಳನ್ನ ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಾರಂಭ ವಾರ ಅಂದರೆ ಕಳೆದ ವಾರ ಈ ಕ್ರಿಸ್ಮಸ್ ಅಥವಾ ಅಡ್ವೆಂಟ್ ಕಾಲ ಪ್ರಾರಂಭದಲ್ಲಿ ನಿರೀಕ್ಷೆಯ ಪ್ರಸ್ತಾಪವನ್ನು ತಿಳಿಸುವಂಥದ್ದು. ಕಳೆದ ಭಾನುವಾರ ಅದರ ಕುರಿತಾಗಿ ನಾವು ಯೋಚನೆ ಮಾಡಿದ್ದೇವೆ. ಏನು ನಿರೀಕ್ಷೆ? ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿರುವಂತಹ ಒಂದು ಮಾತು, ನಾವು ರಕ್ಷಣೆಯನ್ನ ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ, ನಿರೀಕ್ಷಿಸುವಂತವರಾಗಿದ್ದೇವೆ. ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ, ಅಂದ್ರೆ ನಿರೀಕ್ಷಿಸುವಂತಹ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ, ನಿರೀಕ್ಷಿಸುವುದೇಕೆ? ಪ್ರತ್ಯಕ್ಷವಾದದನ್ನು ಎದುರು ನೋಡುವುದುಂಟೋ, ಅಂದ್ರೆ ಪ್ರತ್ಯಕ್ಷವಾದದನ್ನು ನಿರೀಕ್ಷೆಯಿಂದ ನೋಡುವುದುಂಟೋ, ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದೇವೆ. ಏನು ಕಾಣದಿರುವಂಥದ್ದು? ಯೇಸು ಕ್ರಿಸ್ತನ ಐಹಿಕ ಜನನವಲ್ಲ ಪ್ರಿಯರೇ. 2000 ವರ್ಷಗಳಿಂದಲೂ ಜನರು ಯೇಸು ಕ್ರಿಸ್ತನ ಜನನವನ್ನ ಆಚರಿಸ್ತಾ ಇದ್ದಾರೆ. ಪ್ರಾರಂಭದಲ್ಲಿ ತಾರೀಖುಗಳು ಬದಲಾಯಿತು. ಈಗ ಅನೇಕ ಶತಮಾನಗಳಿಂದ ಡಿಸೆಂಬರ್ 25 ಕ್ರಿಸ್ತನ ಜನನ ಎಂಬುದಾಗಿ ಆಚರಿಸ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಾವು ಎದುರು ನೋಡ್ತಾ ಇಲ್ಲ. ಇದು ಆಲ್ರೆಡಿ ಪ್ರತ್ಯಕ್ಷವಾಗಿರುವಂಥದ್ದು. ಪ್ರತ್ಯಕ್ಷವಾಗಿರುವಂಥದ್ದನ್ನು ಯಾರು ಎದುರು ನೋಡೋದಿಲ್ಲ. ಆದರೆ ಪ್ರತ್ಯಕ್ಷವಾದದೇ ಇರುವಂಥದ್ದನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಏನದು? ಯೇಸು ಕ್ರಿಸ್ತನ ಬರೋಣ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ತಿರುಗಿ ಬರ್ತೇನೆ. ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಅದನ್ನು ಹೇಳಿರೋದು, ಐ ವಿಲ್ ಕಮ್ ಬ್ಯಾಕ್. ಆ ಒಂದು ನಿರೀಕ್ಷೆ ಪ್ರತಿಯೊಬ್ಬ ಕ್ರೈಸ್ತನಲ್ಲಿ ಇರಬೇಕಾಗಿದೆ. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯನ್ನು ಮುಗಿಸಿ ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಅರ್ಪಿಸಿ ಸುಮಾರು 40 ದಿನಗಳ ನಂತರ ಆತನು ಪರಲೋಕಕ್ಕೆ ಒಯ್ಯಲ್ಪಡುವಂತಹ ಸಂದರ್ಭದಲ್ಲಿ ಆತನ ಪುನರುತ್ಥಾನವನ್ನು, ಆತನು ಪರಲೋಕಕ್ಕೆ ಒಯ್ಯಲ್ಪಡುವಂಥದ್ದನ್ನು ನೋಡುತ್ತಾ ನಿಂತಿದ್ದಂತಹ ಶಿಷ್ಯ ವೃಂದದವರಿಗೆ ಶುಭ್ರ ವಸ್ತ್ರಧಾರಿಗಳಾದಂತಹ ಇಬ್ಬ ಪುರುಷರು ಅಥವಾ ದೂತರು ಹೇಳಿದಂತಹ ಮಾತು, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 11ನೇ ವಾಕ್ಯ, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು. ನಮ್ಮ ನಿರೀಕ್ಷೆ ಪ್ರಿಯರೇ, ಅಡ್ವೆಂಟ್ ಕಾಲದ ನಮ್ಮ ನಿರೀಕ್ಷೆ ಪ್ರಿಯರೇ 25ನೇ ತಾರೀಖಲ್ಲ. ಅಡ್ವೆಂಟ್ ಕಾಲದ ನಮ್ಮ ನಿರೀಕ್ಷೆ ನಮ್ಮ ಸಭೆಯಲ್ಲಿ ಆಚರಿಸುವಂತಹ ಕ್ರಿಸ್ಮಸ್ ಕಾರ್ಯಕ್ರಮಗಳಲ್ಲ. ಅಡ್ವೆಂಟ್ ಕಾಲದ ನಮ್ಮ ನಿರೀಕ್ಷೆ ನಮ್ಮನ್ನು ಬಿಟ್ಟು ಹೋಗಿರುವಂತಹ, ತಿರುಗಿ ಬರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ಯೇಸು ಕ್ರಿಸ್ತನ ಬರೋಣಕ್ಕೋಸ್ಕರವಾಗಿ ನಮ್ಮನ್ನೇ ಸಿದ್ಧಪಡಿಸಿಕೊಂಡವರಾಗಿ ನಾವು ಕಾಯುವಂತವರಾಗಿರಬೇಕು ಪ್ರಿಯರೇ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 10 ಕನ್ನಿಕೆಯರ ಕುರಿತಾಗಿ ನಾವು ನೋಡುತ್ತೇವೆ.
10 ಕನ್ನಿಕೆಯರು ಮದಲಿಂಗನ ಬರೋಣಕ್ಕೋಸ್ಕರವಾಗಿ ಕಾತರದಿಂದ ಕಾಯುವಂತವರಾಗಿದ್ದರು. ಆದರೆ 5 ಮಂದಿ ಸಂಪೂರ್ಣವಾದ ಸಿದ್ಧತೆಯೊಂದಿಗೆ ಕಾಯುವಂತವರಾಗಿದ್ರೆ 5 ಮಂದಿ ಕೇವಲ ಕಾಯುವಂತವರಾಗಿದ್ರು. 5 ಮಂದಿ ಕನ್ನಿಕೆಯರು ತಮಗೆ ಬೇಕಾದಂಥದ್ದೆಲ್ಲವನ್ನ ಸಿದ್ಧಪಡಿಸಿಕೊಂಡು ಕಾಯ್ತಾ ಇದ್ರು. ಆದರೆ 5 ಮಂದಿ ಮದಲಿಂಗನ ಬರೋಣವು ತಡವಾಗ್ತದೆ ಎಂಬುದಾಗಿ ನಿರ್ಲಕ್ಷ್ಯದಿಂದ ಕಾಯ್ತಾ ಕುಳಿತಿದ್ರು. ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಬರೋಣವನ್ನ ಸರ್ವ ಸಿದ್ಧತೆಯಿಂದ ನಾವು ಕಾಯ್ತಾ ಇದ್ದೇವಾ ಅಥವಾ ನಿರ್ಲಕ್ಷ್ಯದಿಂದ ನಾವು ಕಾಯ್ತಾ ಇದ್ದೇವಾ? ನನಗೆ ಕೇವಲ ಇನ್ನು 25 ವರ್ಷ ಪ್ರಾಯ ಮಾತ್ರ, ನಾನು ಇನ್ನು ಬದುಕುವಂಥದ್ದು ಬಹಳ ಉಂಟು, ನನ್ನ 50ನೇ ವಯಸ್ಸಿಗೆ ಅಥವಾ 60ನೇ ವಯಸ್ಸಿಗೆ ನಾನು ನನ್ನ ಈ ಲೋಕದ ಜೀವಿತದ ಎಲ್ಲ ಸುಖ ಸಂಪತ್ತನ್ನ ಬಿಟ್ಟು ಪವಿತ್ರತೆಯಲ್ಲಿ ಜೀವಿಸ್ತೇನೆ ಎಂಬ ಮನೋಭಾವದಲ್ಲಿ ನಾವು ಅಲಕ್ಷ್ಯದಿಂದ ಜೀವಿಸ್ತಾ ಇದ್ದೇವೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಈ ಕ್ರಿಸ್ಮಸ್ ಕಾಲದಲ್ಲಿ ನಾವು ಬಂದಿರುವಾಗ ನಮ್ಮ ನಿರೀಕ್ಷೆ ಸದಾ ಸಿದ್ಧರಾಗಿರ್ಬೇಕಾಗಿರುವಂಥದ್ದು. ಪ್ರಿಯರೇ, ಸೊ ಅಡ್ವೆಂಟ್ ಕಾಲದ 2ನೇ ಪ್ರಸ್ತಾಪ ಅನ್ನುವಂಥದ್ದು ಪೀಸ್, ಸಮಾಧಾನ. ಸೊ ಇಂದಿನಿಂದ ಪ್ರಾರಂಭವಾಗಿ ಬರುವ ಶನಿವಾರದ ತನಕ ಮೇಲಿನ ಸಭೆಗಳು ಈ ಸಮಾಧಾನದ ಕುರಿತಾಗಿ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಂಥವರು ಆಗಿರುವಂಥವರಾಗಿದ್ದಾರೆ. ಪ್ರಿಯರೇ, ಆದರೆ ಒಂದು ವಿಚಾರವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕ್ರಿಸ್ತನ ಜನನ ಒಂದು ನಿರೀಕ್ಷೆಯನ್ನ ನಮಗೆ ಕೊಟ್ಟಿರುವಾಗ ಕ್ರಿಸ್ತನ ಜನನ ಒಂದು ಸಮಾಧಾನವನ್ನ ನಮಗೆ ಕೊಟ್ಟಿರುವಂಥದ್ದಾಗಿ ನಾವು ನೋಡುತ್ತೇವೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ಯೇಸು ಕ್ರಿಸ್ತನು ಜನಿಸಿದ ನಂತರವಾಗಿ ದೂತರು ಅಡವಿಯಲ್ಲಿ ತಮ್ಮ ಕುರಿಗಳನ್ನು ಕಾಯುತ್ತಿದ್ದಂತಹ ಕುರುಬರಿಗೆ ಶುಭ ವರ್ತಮಾನವನ್ನು ತಿಳಿಸಿದ ನಂತರ ಅಲ್ಲಿ ಕಾಣುವಂಥದ್ದು ಪರಲೋಕ ಸೈನ್ಯದವರ ಒಂದು ಗುಂಪು ಹೀಗೆ ಹಾಡು ಹಾಡಿದ್ರು. ಲೂಕ 2:14 ಅಲ್ಲಿ ಬಯಲ್ಪಟ್ಟಿರುವಂಥದ್ದು, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಅಡ್ವೆಂಟ್ ಸೀಸನ್, ಕ್ರಿಸ್ತನ ಆಗಮನ ಕಾಲ, ಸೊ ನಮಗೆ ಕೊಡುವಂತಹ ಒಂದು ಸಂದೇಶ ಸಮಾಧಾನ. ಏನು ಸಮಾಧಾನ? ಇಬ್ರಿಯ ಭಾಷೆಯಲ್ಲಿ ಶಾಲೋಮ್ ಎಂಬುದಾಗಿ ಅದನ್ನ ಹೇಳ್ತಾರೆ. So what is the meaning of shalom? Shalom ಅರ್ಥ ಏನು? ಕೇವಲ ಪೀಸ್, ನಾಟ್ ಓನ್ಲಿ ದ ಪೀಸ್, ಹೋಲ್ನೆಸ್, ಪರಿಪೂರ್ಣತೆ, ಕಂಪ್ಲೀಟ್ನೆಸ್, ಸಂಪೂರ್ಣತೆ. ಪ್ರಿಯರೇ, when God created, ದೇವರು ಸೃಷ್ಟಿ ಮಾಡಿದಾಗ, ಭೂಮಿಯನ್ನು ಸೃಷ್ಟಿ ಮಾಡಿದಾಗ ಪರಿಪೂರ್ಣವಾದಂತಹ ಭೂಮಿಯನ್ನು ಸೃಷ್ಟಿ ಮಾಡಿದ್ದ. ದೇವರ ಸೃಷ್ಟಿಯಲ್ಲಿ ಯಾವ ವಿಧವಾದಂತಹ ನ್ಯೂನ್ಯತೆಗಳು ಇರಲಿಲ್ಲ. ಆದುದರಿಂದಲೇ ಆದಿಕಾಂಡ ಪುಸ್ತಕವನ್ನು ಕಲಿಯುವಂತಹ ಸಂದರ್ಭದಲ್ಲಿ ನಾವು ನೋಡುವಂಥದ್ದು, ತನ್ನ ಸೃಷ್ಟಿಯನ್ನು ಮುಗಿಸಿ ದೇವರು ಹೇಳುವಂಥದ್ದು, ಇಟ್ ಈಸ್ ಗುಡ್, ಚೆನ್ನಾಗಿದೆ, ಚೆನ್ನಾಗಿದೆ. ಆದರೆ when man disobey God, ಯಾವಾಗ ಮನುಷ್ಯ ದೇವರ ಮಾತಿಗೆ ಅವಿಧೇಯನಾಗಿ ಹೋದನೋ ಏನಾಯ್ತು? ಎಲ್ಲ ಚಲ್ಲಾಪಿಲ್ಲಿ ಆಯ್ತು, ಎಲ್ಲ ಡಿಸಾರ್ಡರ್ ಆಗೋಯ್ತು. ಅದುವರೆಗೂ ದೇವರೊಂದಿಗೆ ಮನುಷ್ಯನಿಗೆ ಒಂದು ಬಾಂಧವ್ಯವಿತ್ತು. ಯಾವಾಗ ಮನುಷ್ಯ ದೇವರ ಮಾತಿಗೆ ಅವಿಧೇಯನಾದ್ನೋ ಆ ಬಾಂಧವ್ಯಕ್ಕೆ ಬಿರುಕುಂಟಾಯಿತು. ಸೊ ಹೀಗಿರಲಾಗಿ ಸರ್ವಶಕ್ತನಾದ ದೇವರ ಒಂದು ಪದ್ಧತಿಯ ಪ್ರಕಾರವಾಗಿ ಮಸ್ಸಿಯನ ಜನನದ ಕುರಿತಾಗಿ, ಮಸ್ಸಿಯನು ಜನಿಸುವುದಕ್ಕಿಂತ ಮುಂಚಿತವಾಗಿ ಪ್ರವಾದಿಯಾದಂತಹ ಯೆಶಾಯನು
ಈ ರೀತಿಯಾಗಿ ಪ್ರವಾದಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ನಾವು ಕಾಣುವಂಥದ್ದು ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ. ಯೆಶಾಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ ಅದರ 6ನೇ ವಾಕ್ಯ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬವು ಅವನ ಹೆಸರು. ನೋಡಿ, ದೇವರು ಪರಿಪೂರ್ಣತೆಯಲ್ಲಿ ಭೂಮಿಯನ್ನ ಸೃಷ್ಟಿ ಮಾಡಿದಾಗ ಮನುಷ್ಯನ ಅವಿಧೇಯತ್ವದ ಮೂಲಕ ಭೂಮಿ ತನ್ನ ಸಂಪೂರ್ಣತೆಯನ್ನ ಕಳಕೊಂಡಿರಲಾಗಿ ಸರ್ವಶಕ್ತನಾದ ದೇವರು ಈ ಭೂಮಿಯನ್ನು ತಿರುಗಿ ಸಂಪೂರ್ಣತೆಗೆ ನಡೆಸುವುದಕ್ಕೋಸ್ಕರವಾಗಿ ಸಮಾಧಾನ ಪ್ರಭುವಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸುವಂಥದ್ದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಶಾಲೋಮ್ ಅಂದರೆ ಕೇವಲ ಸಮಾಧಾನ ಎಂಬುದು ಮಾತ್ರವಲ್ಲ. ಶಾಲೋಮ್ ಅನ್ನುವಂಥದ್ದು ಇಟ್ ಇಸ್ ಅ ಹೋಲ್ನೆಸ್, ಸಂಪೂರ್ಣತೆ. ಅದನ್ನೇ ಪ್ರಾರಂಭದಲ್ಲಿ ಹೇಳಿದ್ದು, ವೆನ್ ಗಾಡ್ ಕ್ರಿಯೇಟೆಡ್ ಇಟ್ ಇಸ್ ಅ ಹೋಲ್ನೆಸ್, ಸಂಪೂರ್ಣವಾಗಿತ್ತು. ಎರಡನೇದು ಪರಿಪೂರ್ಣತೆ. ದೇವರ ಸೃಷ್ಟಿ ಪರಿಪೂರ್ಣವಾದಂಥ ಸೃಷ್ಟಿಯಾಗಿತ್ತು. ದೇವರ ಸೃಷ್ಟಿ ವೆಲ್ನೆಸ್, ಕ್ಷೇಮವಾದಂಥದ್ದಾಗಿತ್ತು. ದೇವರ ಸೃಷ್ಟಿ ಪರ್ಫೆಕ್ಷನ್ ಆಗಿತ್ತು, ಪ್ರವೀಣತೆ, ನೈಪುಣ್ಯದಿಂದ ಕೂಡಿತ್ತು. ದೇವರ ಸೃಷ್ಟಿ ಸಮಾಧಾನಕರವಾಗಿತ್ತು. ಆದರೆ ಮಾನವನು ದೇವರ ಮಾತಿಗೆ ಅವಿಧೇಯನಾದಾಗ ದೇವರೊಂದಿಗಿನ ಸಮಾಧಾನದಲ್ಲಿ ಬಿರುಕುಂಟಾಯಿತು. ಸೊ ಹೀಗೆ ಬಿರುಕುಂಟಾದಾಗ ಸಮಾಧಾನದ ಪ್ರಭುವಾದ ಮಸಿಯನ ಆಗಮನ. ಸೊ ಇದರ ಕುರಿತಾಗಿ ಪೌಲನು ಹೇಳಿರುವಂಥದ್ದು ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಅದರ 13ರಿಂದ 16 ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ಮೊದಲು ದೂರವಾಗಿದ್ದ ನಾವುಗಳು ಯೇಸು ಕ್ರಿಸ್ತನನ್ನ ಸೇರಿದವರಾಗಿ ಆತನ ರಕ್ತದ ಮೂಲಕ, ಅಂದ್ರೆ ಯೇಸು ಸ್ವಾಮಿಯ ಶಿಲುಬೆಯ ಮರಣದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡಾಗ ನಾವು ದೇವರೊಂದಿಗೆ ಸಮೀಪಸ್ಥರಾಗಿದ್ದೇವೆ. ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತನು. ಪ್ರಿಯರೇ, ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಲೋಕಕ್ಕೆ ಬಾರದೆ ಹೋಗಿದ್ರೆ, ಅಥವಾ ನಾವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡದೆ ಹೋಗಿದ್ರೆ ನಾವು ಏನಾಗ್ತಾ ಇದ್ವಿ? ಪಾಪದಲ್ಲಿ ಜೀವಿಸುವಂಥವರಾಗ್ತಾ ಇದ್ವಿ. ಆದರೆ ಸಮಾಧಾನ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪರಲೋಕದ ಮಹಿಮೆಯನ್ನ ಬಿಟ್ಟು ದಾಸನ ರೂಪವನ್ನ ತಾಳಿ ಈ ಲೋಕದಲ್ಲಿ ಜನಿಸಿ ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿ ತನ್ನ ರಕ್ತದ ಮೂಲಕ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ದೇವರಿಗೆ ಸಮೀಪಸ್ಥರನ್ನಾಗಿ ಮಾಡಿದ್ದಾನೆ. ದೇವರೊಂದಿಗೆ ನಮ್ಮನ್ನು ಸಮಾಧಾನ ಪಡಿಸಿದ್ದಾನೆ. ಸೊ ಇದು ಈ ವಾರದ ಪ್ರಸ್ತಾಪ. 2024ರಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದಕ್ಕೆ ನಾವು ತಯಾರಾಗಿರುವಾಗ ಸೊ ಇದನ್ನು ನಾವು ಮರಿಬಾರದು. ಯಾರಾಗಿದ್ವಿ? ದೂರದವರಾಗಿದ್ವಿ. ಯಾರಾಗಿದ್ವಿ? ಸೈತಾನನಿಗೆ ಗುಲಾಮರಾಗಿದ್ವಿ.
ನಾವ್ಯಾರಾಗಿದ್ವಿ? ದೇವರ ಮಕ್ಕಳೊಟ್ಟಿಗೆ ದೇವರೊಂದಿಗೆ ಅನ್ಯೋನ್ಯತೆ ಇಲ್ಲದವರಾಗಿದ್ವಿ. ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಇವತ್ತು ಸಮೀಪಸ್ಥರಾಗಿದ್ದೇವೆ. ಆತನು ನಮ್ಮನ್ನು ಸಮಾಧಾನ ಪಡಿಸಿದ್ದಾನೆ ತಂದೆಯಾದ ದೇವರೊಂದಿಗೆ. ನೋಡಿ, ಕೊನೆಯ ಭಾಗದಲ್ಲಿ ಬರೆದಿರುವಂಥದ್ದು, ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ನೋಡಿ, ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಮುಳುಗಿದ್ರೆ ಸಿಕ್ಕುವಂಥದ್ದಲ್ಲ. ಕ್ರೈಸ್ತತ್ವ ಅಂದ್ರೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟುವಂಥದ್ದಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಭಾನುವಾರ ಆರಾಧನೆಗೆ ಹೋಗುವಂಥದ್ದಲ್ಲ. ಕ್ರೈಸ್ತತ್ವ ಅಂದ್ರೆ ಏನು? ದೇವರೊಂದಿಗೆ ಸಮಾಧಾನದಲ್ಲಿ ವಾಸಿಸುವಂಥದ್ದು. ನೋಡಿ, ಇವತ್ತು ಪರಸ್ಪರ ದೇಶಗಳ ನಡುವೆ ಯುದ್ಧಗಳು ನಡೀತಾ ಇದೆ. ಯುದ್ಧವು ಅದರ ತೀಕ್ಷ್ಣತೆಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಸಮಾಧಾನದ ಒಪ್ಪಂದವನ್ನು ಪೀಸ್ ಟ್ರೀಟಿ ಮಾಡ್ತಾರೆ. ಸಮಾಧಾನದ ಒಪ್ಪಂದ. ಪ್ರತ್ಯೇಕವಾಗಿ ಇಸ್ರಾಯೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಯುದ್ಧ ನಡೀತಾ ಇದೆ. ಅದು 1948ರಿಂದ ನಡೀತಾನೆ ಇದೆ. ಅದು ಅದರ ಪೀಕಿಗೆ ಹೋದಾಗ ಏನ್ ಮಾಡ್ತಾರೆ? ಯುನೈಟೆಡ್ ನೇಷನ್ ಅವರು ಬಂದ್ಬಿಟ್ಟು ಇಬ್ಬರ ನಡುವೆ ಒಂದು ಪೀಸ್ ಟ್ರೀಟಿ, ಸಮಾಧಾನ ಒಪ್ಪಂದ ಮಾಡ್ತಾರೆ. ಸ್ವಲ್ಪ ದಿನದ ಮಟ್ಟಿಗೆ ಇಬ್ಬರು ಕಡೆ ಸೀಸ್ಫೇರ್ ಮಾಡ್ತಾರೆ, ಯುದ್ಧ ಮಾಡೋದಿಲ್ಲ. ಅದಾದ್ಮೇಲೆ ಮತ ಶುರು ಮಾಡ್ಕೊಂತಾರೆ. ಅಂದ್ರೆ ಮನುಷ್ಯನು ಮಾಡುವಂತಹ ಒಪ್ಪಂದಗಳು ತಾತ್ಕಾಲಿಕ, ಸಮಾಧಾನದ ಒಪ್ಪಂದಗಳು ತಾತ್ಕಾಲಿಕ. ಆದ್ರೆ ದೇವರು ನಮ್ಮೊಂದಿಗೆ ಮಾಡಿಕೊಂಡಂತಹ ಒಪ್ಪಂದ ಅದು ಶಾಶ್ವತ. ಆದ್ರೆ ಈ ಶಾಶ್ವತವಾದ ಒಪ್ಪಂದವನ್ನ ನಾವು ದೃಢವಾಗಿ ಇಟ್ಕೊಳ್ಬೇಕಾದ್ರೆ ನಾವು ಪಾಲಿಸಬೇಕಾದಂತಹ ಕೆಲವು ನಿಯಮಗಳು ಉಂಟು. ನೋಡಿ, ಎಪಿಟೆಟಸ್ ಎಂಬ ಒಬ್ಬ ಫಿಲಾಸಫರ್, ಈತ ವೈದ್ಯನಾದ ಲೂಕನ ಸಮಕಾಲೀನ ವ್ಯಕ್ತಿ. ಅಂದ್ರೆ ಲೂಕನ ಬರೆದ ಸುವಾರ್ತೆ, ಅಪೋಸ್ತಲನ ಕೃತ್ಯಗಳು ಬರೆದಂತಹ ಲೂಕ ಇದ್ದಾನಲ್ಲ, ಆ ಲೂಕನ ಕಾಲದಲ್ಲಿ ವಾಸಿಸುತ್ತಿದ್ದಂತಹ ಒಬ್ಬ ವ್ಯಕ್ತಿ ಎಪಿಟೆಟಸ್ ಈಸ್ ಅ ಫಿಲಾಸಫರ್. ಒಬ್ಬ ಸ್ಲೇವ್, ಗುಲಾಮ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಸೊ ಲೇಟರ್ ಆನ್ ಹಿ ಬಿಕಮ್ ಎ ಫಿಲಾಸಫರ್. ಆತ ಹೇಳಿರುವಂತಹ ಒಂದು ಮಾತು, ಚಕ್ರವರ್ತಿಗಳು, ಅರಸರುಗಳು ಯುದ್ಧವನ್ನ ಜಯಿಸುವುದರ ಮೂಲಕ ದೇಶದಲ್ಲಿ ಸಮಾಧಾನವನ್ನ ನೀಡಬಹುದು. ಅಂದ್ರೆ ಒಂದು ದೇಶ ಮತ್ತೊಂದು ದೇಶದೊಂದಿಗೆ ಯುದ್ಧಕ್ಕೆ ಬರುವಾಗ ಈ ದೇಶದ ಅರಸ ಆ ದೇಶದವರನ್ನ ಸೋಲಿಸಿ, ಅಥವಾ ಆ ರಾಜನು ತನ್ನ ದೇಶಕ್ಕೆ ಕಾಲಿಡದಂತೆ ತಡೆದು ತನ್ನ ದೇಶದಲ್ಲಿ ಸಮಾಧಾನವನ್ನು ಏನು ಮಾಡಬಹುದು, ಅವನು ತರಬಹುದು. ಆದರೆ ಮನುಷ್ಯನ ಮನೋವಿಕಾರ, ಮನುಷ್ಯನ ಉದ್ವೇಗ, ಮನುಷ್ಯನ ಅಸೂಯೆ, ಸೊ ಇದಕ್ಕೆ ಸಮಾಧಾನವನ್ನು ನೀಡಲು ಅವನಿಂದ ಸಾಧ್ಯ ಇಲ್ಲ. ಬಾಹ್ಯ ಸಮಾಧಾನಕ್ಕಿಂತ ಮನುಷ್ಯನು ಬಯಸುವಂತಹ ಆಂತರಿಕ ಸಮಾಧಾನವನ್ನ ಅಥವಾ ಹೃದಯದ ಸಮಾಧಾನವನ್ನ ಯಾವ ವ್ಯಕ್ತಿಯಿಂದಲೂ ನೀಡಲು ಸಾಧ್ಯವಿಲ್ಲ. ಹೌದಲ್ವಾ? ಎಷ್ಟರ ಮಟ್ಟಿಗೆ ಸರಿಯಾದಂತ ಮಾತು. ನಾನು ಪರಸ್ಪರ ದೇಶಗಳ ನಡುವೆ ಏನಾಗ್ತದೆ, ಒಪ್ಪಂದವನ್ನ ಮಾಡ್ತಾರೆ. ಆದ್ರೆ ಅದು ತಾತ್ಕಾಲಿಕವಾಗಿರುವಂತಹ ಒಪ್ಪಂದ. ಆದ್ರೆ ಮನುಷ್ಯನಿಗೆ ಬೇಕಾದಂಥದ್ದು ಸಮಾಧಾನ ಎಲ್ಲಿ? ಆಂತರಿಕವಾಗಿ. ನಾವು ನಮ್ಮ ಮುಖದಲ್ಲಿ, ನಮ್ಮ ಹೊರಭಾಗದಲ್ಲಿ ಮುಗುಳ್ನಗೆಯನ್ನ ತೋರಿಸುವಂತಹ ವ್ಯಕ್ತಿಗಳಾಗಿದ್ರು ನಮ್ಮ ಹೃದಯದಲ್ಲಿ ಅನೇಕ ವಿಧವಾದಂತಹ ವ್ಯಾಕುಲಗಳು ಉಂಟು. ಆ ವ್ಯಾಕುಲಗಳಿಂದ ಒಂದು ಸಮಾಧಾನ ನಾವು ಬಯಸ್ತಾ ಇದ್ದೇವೆ. ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತೇವೆ, ಅಯ್ಯೋ ಸಮಾಧಾನ ಇಲ್ಲಪ್ಪ, ಸಮಾಧಾನ ಇಲ್ಲ. ವ್ಯಾಕುಲ, ಚಿಂತೆ, ಉದ್ವೇಗ. ಆದರೆ ಮನುಷ್ಯ ಬಯಸುವಂತಹ ಸಮಾಧಾನ
ಅಂತಹ ಒಂದು ಸಮಾಧಾನ. ಆದರೆ ಅಂತಹ ಸಮಾಧಾನವನ್ನ ಮನುಷ್ಯನಿಂದ ಕೊಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಸಮಾಧಾನದ ಪ್ರಭು ಆಗಮನವಾಗಿ ಆತ ಏನು ಮಾಡ್ದ? ದೇವರೊಂದಿಗೆ ನಮಗಿದ್ದಂಥ ದ್ವೇಷವನ್ನ ತನ್ನ ಶಿಲುಬೆಯ ಮೇಲೆ ತನ್ನ ರಕ್ತದ ಮೂಲಕ ಅದಕ್ಕೆ ಪರಿಹಾರವನ್ನ ಕಲ್ಪಿಸಿ ನಮ್ಮನ್ನ ಏನ್ ಮಾಡ್ದ? ದೇವರೊಂದಿಗೆ ಸಮಾಧಾನ ಪಡಿಸ್ತಾ. ಇದು ಯಥಾರ್ಥವಾದಂತಹ ಕ್ರಿಸ್ಮಸ್ ಅನುಭವ. ಪ್ರಿಯರೇ, ನಾವು ಈ ವರ್ಷ ಕ್ರಿಸ್ಮಸ್ ಅನ್ನು ಆಚರಿಸುವುದಕ್ಕೆ ನಾವು ತಯಾರಾಗಿರುವಾಗ ಆ ಒಂದು ದೈವಿಕ ಸಮಾಧಾನದಲ್ಲಿ ಇದ್ದೇವ ಎಂಬ ಒಂದು ಪ್ರಶ್ನೆಯನ್ನು ಯೋಚನೆ ಮಾಡಿ ನೋಡಿ. ದೇವರ ಸೇವಕರು ಎಂಬುದಾಗಿ ಹೇಳುವಂತಹ ನಾವುಗಳು ಪರಸ್ಪರ ಕಚ್ಚಾಡುವಂತವರಾಗಿದ್ದೇವೆ. ಸೊ ನೀವಾಗಿರುವಂತಹ ಸ್ಥಳಗಳಲ್ಲಿ ಅಥವಾ ನೀವುಗಳು ಒಳಗೊಂಡಿರುವಂತಹ ಸಭೆಗಳಲ್ಲಿ ಒಟ್ಟಾಗಿರಬೇಕಾದಂತಹ ಸೇವಕರುಗಳು ಪರಸ್ಪರ ಕಚ್ಚಾಡಿ ಭಾನುವಾರವಾದರೆ ಏನು ಆಗೇ ಇಲ್ಲ ಎಂಬುದಾಗಿ ಕುರಿಯ ವೇಷವನ್ನು ಹಾಕಿಕೊಂಡು ಆಲಯದಲ್ಲಿ ದೇವರನ್ನ ಆರಾಧನೆ ಮಾಡುವಂತವರನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಸೊ ನಮ್ಮಲ್ಲಿ ಸಮಾಧಾನವಿಲ್ಲ. ನೋಡಿ, ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಾಕ್ಯ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ನೋಡಿ, ದೇವರೊಂದಿಗೆ ದೂರವಾಗಿದ್ದ ನಮ್ಮನ್ನ ಯೇಸು ಕ್ರಿಸ್ತನು ತನ್ನ ರಕ್ತದ ಮೂಲಕ ನಮ್ಮನ್ನು ತಂದೆಯಾದ ದೇವರೊಂದಿಗೆ ಸಮಾಧಾನ ಪಡಿಸಿ ದೇವರೊಂದಿಗೆ ಸಮೀಪಸ್ಥರನ್ನಾಗಿ ಮಾಡಿರುವಾಗ ನಾವುಗಳು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವಂತಹ ನಾವುಗಳು, ದೇವರ ವಾಕ್ಯವನ್ನ ಪ್ರಸಂಗಿಸುವಂತಹ ನಾವುಗಳು ಪರಸ್ಪರ ಸಮಾಧಾನದಲ್ಲಿ ವಾಸಿಸಬೇಕಾದಂಥದ್ದು ಅವಶ್ಯ. ಅದನ್ನೇ ಯೇಸು ಸ್ವಾಮಿ ಹೇಳಿರುವಂಥದ್ದು. ಯಾರು ದೇವರ ಮಕ್ಕಳು? ಸತ್ಯವೇದವನ್ನ ಹಿಡಿಯುವಂತವನಲ್ಲ ದೇವರ ಮಗ, ಪ್ರಸಂಗಿಸುವಂತವನಲ್ಲ ದೇವರ ಮಗ, ದೀಕ್ಷಾಸ್ಥಾನವನ್ನ ತೆಗೆದುಕೊಂಡವನಲ್ಲ ದೇವರ ಮಗ. ಯಾರು ದೇವರ ಮಗ? ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. 2024ರಲ್ಲಿ ನಮ್ಮ ಮನೆಗಳಲ್ಲಿ ದೊಡ್ಡ ದೊಡ್ಡ ಕ್ರಿಸ್ಮಸ್ ಮರಗಳನ್ನು ನಾವು ಹಾಕಿದ್ದೇವೆ. ನಮ್ಮ ಮನೆಗಳಿಗೆ ಹೊಸ ಹೊಸ ನಕ್ಷತ್ರಗಳನ್ನು ತೂವು ಹಾಕಿದ್ದೇವೆ ಪ್ರಿಯರೇ. ಏನು ನಕ್ಷತ್ರ? ಕ್ರಿಸ್ತನ ಆಗಮನವನ್ನ ಅಥವಾ ಕ್ರಿಸ್ತನ ಇರುವಿಕೆಯನ್ನ ಮೂಡಣದ ಜ್ಯೋತಿಷರಿಗೆ ತೋರಿಸಿದಂಥದ್ದು ನಕ್ಷತ್ರ ನಮ್ಮ ಮನೆಗಳಿಗೆ ಹಾಕಿದ್ದೇವೆ. ಆದರೆ ನಮ್ಮ ಮನೆಗಳಲ್ಲಿ ಕ್ರಿಸ್ತನಿಗೆ ಸ್ಥಾನ ಉಂಟಾ? ನಮ್ಮ ಹೃದಯದಲ್ಲಿ ಕ್ರಿಸ್ತನಿಗೆ ಸ್ಥಾನ ಉಂಟಾ? ನಮ್ಮ ಸಭೆಗಳಲ್ಲಿ ಯೇಸು ಕ್ರಿಸ್ತನಿಗೆ ಯಾವ ಸ್ಥಾನ ಉಂಟು ಪ್ರಿಯರೇ? ಇದ್ಯಾವುದು ಇಲ್ಲದೆ ಇರುವಾಗ ಇದನ್ನು ಮಾಡುವಂಥದ್ದು ಕೇವಲ ವಾಡಿಕೆ ಮಾತ್ರ ಆಗಿ ಮಾರ್ಪಡ್ತದೆ. ಸೊ ಇದನ್ನು ನಾವು ಬಹಳ ಗಮನ ಬಿಟ್ಟಿರಬೇಕು. ಆಗಮನ ಕಾಲದ 2ನೆಯ ಪ್ರಸ್ತಾಪ ಸಮಾಧಾನ. ನಾವು ಸಮಾಧಾನದಲ್ಲಿ ಇದ್ದೇವ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಐ ಗಿವ್ ಮೈ ಪೀಸ್ ಅಂಟು ಯು, ನಾನು ನನ್ನ ಸಮಾಧಾನವನ್ನು ನಿಮಗೆ ಕೊಡ್ತೇನೆ. 27ನೇ ವಾಕ್ಯ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ಹೆದರದಿರಲಿ. ಯಾಕಂದ್ರೆ ಯೇಸು ಸ್ವಾಮಿ ತನ್ನ ದೌತ್ಯವನ್ನು ಮುಗಿಸಿ ಪರಲೋಕಕ್ಕೆ ಒಯ್ಯಲ್ಪಡ್ತಾ ಇದ್ದಾನೆ. 3.5 ವರ್ಷ ಯೇಸು ಸ್ವಾಮಿಯ ಜೊತೆಗೆ ಇದ್ದಂತಹ ಶಿಷ್ಯರಿಗೆ ವ್ಯಾಕುಲ ಉಂಟಾಗ್ತಾ ಇದೆ, ಗಲಿಬಿಲಿ ಉಂಟಾಗ್ತಾ ಇದೆ. ಅವರಿಗೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ಐ ಗಿವ್ ಮೈ ಪೀಸ್ ಅಂಟು ಯು, ನನ್ನ ಶಾಂತಿಯನ್ನ, ನನ್ನ ಸಮಾಧಾನವನ್ನು ನಿಮಗೆ ಕೊಡ್ತೇನೆ. ಈ ಸಮಾಧಾನದ ಬಾತ್ಮಿದಾರರಾಗಿರುವ ನಾವುಗಳು ಪ್ರಿಯರೇ, ನಮ್ಮ ಸಭೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ
ನಾವು ಒಳಗೊಂಡಿರುವಂತಹ ಸಮೂಹದಲ್ಲಿ ಒಂದು ಸಮಾಧಾನಕರ್ತರಾಗಿ ಜೀವಿಸ್ತಾ ಇದ್ದೇವಾ? ಇಲ್ಲದೆ ಹೋದ್ರೆ ಇಟ್ ಇಸ್ ಬೆಟರ್ ಟು ಲೀವ್ ದ ಕ್ರಿಶ್ಚಿಯಾನಿಟಿ. ಕ್ರೈಸ್ತತ್ವವನ್ನು ಬಿಡುವಂಥದ್ದೇ ಲೇಸು. We always blame other people. We always blame. We are not ready to examine our life. ಸೊ ನಮ್ಮಲ್ಲಿರುವಂಥ ಜೀವಿತವನ್ನ ಸ್ವಯಂ ಪರೀಕ್ಷಿಸುವುದಕ್ಕೆ ನಾವು ತಯಾರಲ್ಲ. ವಿ ಬ್ಲೇಮ್ ಅದರ್. ಆದರೆ ಪ್ರಿಯರೇ, 2024ರಲ್ಲಿ ಅಡ್ವೆಂಟ್ ಕಾಲದ ಸಂದೇಶ ಅನ್ನುವಂಥದ್ದು, ಎರಡನೇ ಸಂದೇಶ ಸಮಾಧಾನ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ಸೊ ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ನಾನು ದೇವರ ಮಗನಾಗಿದ್ದೇನಾ? ನಾನು ಸಮಾಧಾನ ಪಡಿಸುವಂತಹ ವ್ಯಕ್ತಿನ ಅಥವಾ ಕಲಹವನ್ನ ಹುಟ್ಟಿಸುವಂತಹ ವ್ಯಕ್ತಿನ? ನಮ್ಮ ಮಲಯಾಳದಲ್ಲಿ ಒಂದು ಗಾದೆ ಹೇಳ್ತಾರೆ, ಎರಿಯಿನ ತೀಕಿ ನೈ ಒಳಿಕಿನ ಆಳ್ಕ. ಅಂದ್ರೆ ಉರಿಯುವಂತ ಬೆಂಕಿಗೆ ತುಪ್ಪವನ್ನ ಹಾಕುವಂತವರು ನಾವುಗಳು. ಯೋಚನೆ ಮಾಡಿ. ಸೊ ಹೀಗಿರಲಾಗಿ ಹೌ ಕ್ಯಾನ್ ವಿ ಕಾಲ್ ಅವರ್ ಸೆಲ್ಫ್ ದ ಚಿಲ್ಡ್ರನ್ ಆಫ್ ಗಾಡ್? ನಾವು ದೇವರ ಮಗನು, ದೇವರ ಮಕ್ಕಳು ಎಂಬುದಾಗಿ ಹೇಗೆ ಕರೆಸಿಕೊಳ್ಳುವುದಕ್ಕೆ ಸಾಧ್ಯ? ಪ್ರಿಯರೇ, ಈ ಮುಂಜಾನೆಯಲ್ಲಿ ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ಪ್ರಿಯರೇ, ನಮ್ಮ ಹಿಂದಿನ ಚಿಂತೆ ಅನ್ನುವಂಥದ್ದು ಇನ್ಸ್ಪೈರ್ ಟು ಇನ್ಸ್ಪೈರ್, ಅಂದ್ರೆ ಪ್ರೇರೇಪಿಸುವುದಕ್ಕಾಗಿ ಪ್ರೇರೇಪಣೆಗೊಂಡಿರುವಂಥದ್ದು. ಏನದರ್ಥ? ಇನ್ಸ್ಪೈರ್ಡ್. ನೋಡಿ, 2 ತಿಮೋತಿ 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ದೈವ ಪ್ರೇರಿತವಾದಂತಹ ಮಾತುಗಳು ಅಥವಾ ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ ಉಪದೇಶಕ್ಕೆ, ಖಂಡನೆಗೆ, ತಿದ್ದುಪಾಟಿಗೆ, ನೀತಿ ಶಿಕ್ಷೆಗೆ ಉಪಯುಕ್ತವಾಗಿರುವಂಥದ್ದು. ಸೊ ಈಗಿರಲಾಗಿ ಪ್ರೇರೇಪಣೆಗೊಂಡಿರುವ ದೇವರ ವಾಕ್ಯದಿಂದ ಪ್ರೇರೇಪಣೆಗೊಂಡಿರುವ ನಾವುಗಳು ಇತರರನ್ನ ಪ್ರೇರೇಪಿಸುವಂತವರಾಗಿರ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ನೋಡಿ, ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುವ ನಾವುಗಳು ಯಥಾರ್ಥವಾದ ಕ್ರೈಸ್ತ ಜೀವಿತವನ್ನ ನಾವು ಜೀವಿಸಿದ್ರೆ ಇಷ್ಟರಲ್ಲಿಯೇ ಇಡೀ ದೇಶ ಅಥವಾ ನಾವು ವಾಸಿಸುವಂತಹ ಸ್ಥಳ ಕ್ರಿಸ್ತನ ಪ್ರೀತಿಯನ್ನ ಕಂಡುಕೊಳ್ತಾ ಇತ್ತು. ಆದರೆ ಕ್ರಿಸ್ತನ ಹಿಂಬಾಲಕರಾಗಿ ಜೀವಿಸುವುದಕ್ಕೆ ಮನಸ್ಸಿಲ್ಲದೆ ಕೇವಲ ಆರ್ಥಿಕ ಲಾಭಕ್ಕೋಸ್ಕರವಾಗಿ ಕ್ರಿಸ್ತನ ಸುವಾರ್ತೆಯನ್ನ ಸಾರುವಂತಹ ವ್ಯಕ್ತಿಗಳಾಗಿ ಮಾರ್ಪಟ್ಟಿದ್ದರ ಫಲವಾಗಿ ಇಂದು ಸಹ ನಾವು ಯಥಾರ್ಥವಾದ ಕ್ರಿಸ್ತನ ಪ್ರೀತಿಯನ್ನ ಜನರಿಗೆ ತಲುಪಿಸುವಂಥದ್ರಲ್ಲಿ ವಿಫಲರಾಗಿದ್ದೇವೆ. ನೋಡಿ, ಇನ್ಸ್ಪೈರ್ಡ್ ಟು ಇನ್ಸ್ಪೈರ್ ಅಂದ್ರೆ ಇತರರನ್ನ ಸ್ಫೂರ್ತಿಗೊಳಿಸುವುದಕ್ಕಾಗಿ ಅಥವಾ ಇತರರನ್ನ ಪ್ರೇರೇಪಿಸುವುದಕ್ಕಾಗಿ ನಾವು ಪ್ರೇರೇಪಣೆಗೊಂಡಿರಬೇಕು. ಇವತ್ತು ಅನೇಕ ವ್ಯಕ್ತಿಗಳು ಅನೇಕರನ್ನ ತಮ್ಮ ಜೀವಿತದ ಹೀರೋ ಆಗಿ ನೋಡ್ತಾರೆ. ಕ್ರಿಕೆಟ್ ಅಲ್ಲಿ
ಸಚಿನ್ ತೆಂಡೂಲ್ಕರ್ ಹೀರೋ. ಕೆಲವು ವ್ಯಕ್ತಿಗಳು ಅವರನ್ನ ಸ್ಫೂರ್ತಿ ಪಡೆದು ಕ್ರಿಕೆಟ್ ಆಟೋದಕ್ಕೆ ಕ್ರಿಕೆಟ್ ಅನ್ನು ಕಲಿಯೋದಕ್ಕೆ ಹೋಗ್ತಾರೆ. ಕೆಲವು ವ್ಯಕ್ತಿಗಳು ಚಲನಚಿತ್ರ ನಾಯಕರನ್ನ ತಮ್ಮ ಪ್ರೇರಣೆಯಾಗಿ ತೆಗೆದುಕೊಂಡು ಅವರ ಹಿಂದೆ ಹೋಗ್ತಾರೆ. ಸೊ ಈ ಲೋಕದಲ್ಲಿ ಕೆಲವರು ಸೈಂಟಿಸ್ಟ್ಗಳನ್ನ APJ ಅಬ್ದುಲ್ ಕಲಾಂ ಅನ್ನ ಪ್ರೇರೇಪಣೆಯಾಗಿ ತೆಗೆದುಕೊಂಡು ವಿಜ್ಞಾನ ಲೋಕಕ್ಕೆ ಕಾಲಿಟ್ಟಿರುವಂತಹ ಸಾವಿರಾರು ವ್ಯಕ್ತಿಗಳು ನಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರಿಯರೇ. ಈಗ ಪ್ರತಿಯೊಂದು ಕಾರ್ಯದಲ್ಲಿ ಪ್ರೇರೇಪಣೆಗೊಂಡು ಅಥವಾ ಅವರ ಜೀವಿತದಿಂದ ಪ್ರೇರೇಪಣೆಗೊಂಡು ಪ್ರೇರೇಪಿತರಾಗಿರುವಂತಹ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ. ಆದರೆ ಕ್ರೈಸ್ತರಾಗಿರುವ ನಮ್ಮನ್ನ ಕಂಡು ಯಾರಾದರೂ ಪ್ರೇರೇಪಣೆಗೊಂಡಿದ್ದಾರಾ? ಸೊ ವಿ ಆರ್ ಇನ್ಸ್ಪೈರ್ಡ್ ಟು ಇನ್ಸ್ಪೈರ್. ನಾವು ಪ್ರೇರೇಪಣೆ ಪಡಿಸುವುದಕ್ಕಾಗಿ ಪ್ರೇರೇಪಣೆಗೊಂಡವರಾಗಿರಬೇಕು. ಸೊ ಆ ಜೀವಿತ ನಮ್ಮಲ್ಲಿ ಉಂಟಾ ಪ್ರಿಯರೇ? ಈ ಕ್ರಿಸ್ಮಸ್ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ನಾವು ವಿಭಿನ್ನವಾದಂತಹ ನಕ್ಷತ್ರಗಳನ್ನು ತೂಗು ಹಾಕುವುದಕ್ಕಿಂತ ಮುಂಚಿತವಾಗಿ ನಮ್ಮ ಸಭೆಗಳಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕಿಂತ ಮುಂಚಿತವಾಗಿ ಸೊ ವಿ ಹ್ಯಾವ್ ಟು ಆಸ್ಕ್ ದಿಸ್ ಕ್ವಶನ್. ಈ ಒಂದು ಪ್ರಶ್ನೆಯನ್ನು ನಮಗೆ ನಾವು ಕೇಳ್ಕೊಳ್ಬೇಕು. ನನ್ನ ಜೀವಿತ, ನನ್ನ ಕ್ರೈಸ್ತ ಜೀವಿತ ನನ್ನ ಸ್ನೇಹಿತನಿಗೆ ಕ್ರಿಸ್ತನ ಪ್ರೀತಿಯನ್ನ ತಿಳಿಯದಂತಹ ವ್ಯಕ್ತಿಗೆ ಒಂದು ಪ್ರೇರೇಪಣೆಯಾಗಿದ್ದೀಯಾ? ಸೊ ಇಲ್ಲದೆ ಹೋದ್ರೆ ಸೊ ಬೆಟರ್ ಟು ಸ್ಟಾಪ್ ಇಟ್. ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ವೇಸ್ಟ್ ಯುವರ್ ಮನಿ. ಸುಮ್ಮನೆ ಜನರನ್ನ ಕರೆದು ಊಟ ಹಾಕಿ ನಿಮ್ಮ ಸಮಯವನ್ನ ಹಣವನ್ನ ವ್ಯಯ ಮಾಡಬೇಡ್ರಿ. ದಟ್ಸ್ ಎ ಗುಡ್, ನಥಿಂಗ್ ಗುಡ್. ಯಾವ ಒಳ್ಳೆತನ ಇರಲಿಲ್ಲ ಪ್ರಿಯರೇ. ವಿ ಮಸ್ಟ್ ಇನ್ಸ್ಪೈರ್ಡ್ ಟು ಇನ್ಸ್ಪೈರ್ ಅದರ್ಸ್. ಮೊದಲು ನಾವು ಏನ್ ಮಾಡಬೇಕು? ಪ್ರೇರೇಪಣೆಗೊಳ್ಬೇಕು. ಸೊ ದೇವರ ವಾಕ್ಯ ಪ್ರೇರಿತವಾದಂಥದ್ದು, ದೈವಿಕ ಪ್ರೇರಿತವಾದಂಥದ್ದು. ನೋಡಿ, ಅನೇಕ ವಿಚಾರಗಳು ಇದ್ದಾಗ್ಯೂ ಸಮಯದ ಅಭಾವದಿಂದ ನಾನು ಸಂಕ್ಷಿಪ್ತವಾಗಿ 3 ವಿಚಾರಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ನೋಡಿ, ಪ್ರವಾದಿಯಾದಂತಹ ಎಲಿಯ ಅತ್ಯಂತ ತೀಕ್ಷ್ಣವಾಗಿ ತನ್ನ ಸೇವೆಯನ್ನ ಪ್ರಾರಂಭಿಸಿದಂತಹ ವ್ಯಕ್ತಿ. ಅಹಾಬನ ಕಾಲದಲ್ಲಿ ಜನ ದೇವರಿಂದ ಬಲು ದೂರ ಹೋಗಿದ್ರು. ಇದರ ಫಲವಾಗಿ ಕುಪಿತನಾದಂತಹ ಎಲಿಯ ಇನ್ನು ನಾನು ಹೇಳದೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂಬುದಾಗಿ ಹೇಳ್ದ. ಪ್ರವಾದಿಯ ಮಾತಿಗೆ ಅನುಸಾರವಾಗಿ ದೇವರೇನ್ ಮಾಡಿದ್ರು? ದೇಶಕ್ಕೆ ಬರಗಾಲವನ್ನ ಬಿಟ್ಟರು. ಸುಮಾರು 3 ವರ್ಷ 6 ತಿಂಗಳಿಗೆ ದೇಶದಲ್ಲಿ ಬರಗಾಲ. ಆದರೆ ದೇವರು ತದನಂತರವಾಗಿ ಎಲಿಯನಿಗೆ ಹೇಳುವಂಥದ್ದು, ನಾನು ದೇಶಕ್ಕೆ ಮಳೆ ಕೊಡ್ತೇನೆ, ಸೊ ಯು ಗೋ ಅಂಡ್ ಮೀಟ್ ದ ಕಿಂಗ್. ರಾಜನನ್ನ ಹೋಗಿ ಸಂದರ್ಶಿಸು. ಸೊ ವಿ ನೋ ದ ಹಿಸ್ಟರಿ. ರಾಜ ಎಲಿಯ ಹೋಗ್ಬಿಟ್ಟು ರಾಜನನ್ನ ಭೇಟಿ ಮಾಡ್ತಾ ಇದ್ದಾನೆ. ಎಲ್ಲರನ್ನ ಕರ್ಬೇಲ್ ಗುಡ್ಡಕ್ಕೆ ಕರೆಸ್ತಾ ಇದ್ದಾನೆ. ಬಾಳನ ಪ್ರವಾದಿಗಳು, ಅಶೇರನ ಪ್ರವಾದಿಗಳು 400 + 450 850 ಜನ ಒಂದು ಕಡೆ, ಮತ್ತೊಂದು ಭಾಗದಲ್ಲಿ ಎಲಿಯ ಮಾತ್ರ ನಿಂತಿದ್ದಾನೆ. ಎಲಿಯ ಹೇಳ್ತಾ ಇದ್ದಾನೆ, ಲೆಟ್ ದಮ್ ಆಫರ್ ಸ್ಯಾಕ್ರಿಫೈಸ್. ಯಾರ ಯಜ್ಞವನ್ನ ದೇವರು ಅಂಗೀಕಾರ ಮಾಡ್ತಾನೆ ಅವರು ನಿಜವಾದ ದೇವರು. 400 + 450 850 ಬಾಳನ ಮತ್ತು ಅಶೇರನ ಪ್ರವಾದಿಗಳು ಒಂದು ಹೋತವನ್ನ ಕೊಯ್ದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂಗಾಡಿದ್ರು. ಯಾವ ರೀತಿಯ ಪ್ರತ್ಯುತ್ತರ ಬರಲಿಲ್ಲ. ಇವತ್ತು ಅನೇಕ ಸಭೆಗಳು ಇಂತಹ ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಆದರೆ ಎಲಿಯ ಏನ್ ಮಾಡ್ದ? ದೇವರ ವಾಕ್ಯಕ್ಕೆ ಅನುಗುಣವಾಗಿ ಮೊದಲು ಒಂದು ಯಜ್ಞವೇದಿಯನ್ನ ಕಟ್ಟದ, ಹಾಳಾಗಿದ್ದ ಯಜ್ಞವೇದಿಯನ್ನ ಕಟ್ಟದ.
ಪ್ರಿಯರೇ, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡಬೇಕಾದ್ರೆ, ದೇವರು ನಮ್ಮ ಜೀವಿತವನ್ನು ಅಂಗೀಕಾರ ಮಾಡಬೇಕಾಗಿದ್ರೆ, ಮೊದಲು ಹಾಳಾಗಿದ್ದ ನಮ್ಮ ಜೀವಿತವನ್ನ ನಾವು ಪುನಃ ಪರೀಕ್ಷೆ ಮಾಡ್ಕೊಳ್ಬೇಕು, ಪುನಃ ಕಟ್ಟಬೇಕು. ಈ 2024ರಲ್ಲಿ ನಿನ್ನ ಜೀವಿತ ಯಥಾರ್ಥವಾದ ಕ್ರೈಸ್ತ ಜೀವಿತವಾಗಿ ಮಾರ್ಪಡಬೇಕಾದ್ರೆ, ಈ 2024 ಜನವರಿ 1ನೇ ತಾರೀಕಿನಿಂದ ಇಲ್ಲಿ ತನಕ ನಿನ್ನ ಜೀವಿತದಲ್ಲಿ ಕ್ರೈಸ್ತ ಜೀವಿತ ಎಲ್ಲೆಲ್ಲಿ ಹಾಳಾಗೋಗಿದೆಯೇ ಎಂಬುದನ್ನ ನೀನು ಪುನಃ ಪರೀಕ್ಷೆ ಮಾಡಿಕೊಂಡು ಅದನ್ನ ಕಟ್ಟಿದ್ರೆ, ನಿನ್ನ ಮೂಲಕವಾಗಿ ದೇವರು ತನ್ನ ನಾಮವನ್ನ ಮಹಿಮೆ ಪಡಿಸ್ಕೊಡ್ತಾನೆ. ಇಲ್ಲಿ ನಾಡುವಂಥದ್ದು ಇಲ್ಲಿ ಏನ್ ಮಾಡ್ದ? ಬಿದ್ದು ಹೋಗಿದಂತಹ ಹಾಳಾದಂತಹ ಯಜ್ಞವೇದಿಯನ್ನ ಕಟ್ಟದ. ಅದು ಇಸ್ರಾಯೇಲ್ ಮಕ್ಕಳ ಕುಲಗಳಿಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡ. ಎಲ್ಲವೂ ದೈವಿಕವಾದ ಪದ್ಧತಿ. ಹಳೆಯ ಉಡಂಬಡಿಕೆಯಲ್ಲಿ ಯಜ್ಞವೇದಿಯನ್ನ 12 ಕಲ್ಲುಗಳಿಂದ ಕಟ್ಟಲ್ಪಡಬೇಕು ಎಂಬುದು ದೈವಿಕವಾದಂತಹ ಪದ್ಧತಿ. ಅದಕ್ಕೆ ಅನುಗುಣವಾಗಿ ಮಾಡ್ದ. ಆಮೇಲೆ ಏನ್ ಮಾಡ್ದ? ಅದರಲ್ಲಿ ಯಜ್ಞ ಹೋರಿಯನ್ನ ವಧಿಸಿ ಅದರ ಮೇಲೆ ಇಟ್ಟು ಪ್ರಾರ್ಥನೆ ಮಾಡ್ದ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರಾರ್ಥನೆ ಮಾಡ್ದ. ಏನಂತ ಪ್ರಾರ್ಥನೆ ಮಾಡ್ದ? ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನು ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆ ಮೇರೆಗೆ ಮಾಡಿದನೆಂದು ಇವತ್ತು ತೋರಿಸಿಕೊಡು. ಒಂದೇ ಪ್ರಾರ್ಥನೆ, ಐ ಆಮ್ ಯುವರ್ ಸರ್ವೆಂಟ್, ನಾನು ನಿನ್ನ ಸೇವಕ. ಸೊ ನೀನು ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರು, ನೀನೊಬ್ಬನೇ ದೇವರು. ಸೊ ನಾನು ಇವೆಲ್ಲವನ್ನ ನಿನ್ನ ನಾಮದ ಮೇಲೆ ಮಾಡ್ತಾ ಇದ್ದೇನೆ ಎಂಬುದನ್ನ ಈ ಜನರಿಗೆ ತೋರಿಸು ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿದಾಗ ಆಕಾಶದಿಂದ ಬೆಂಕಿ ಬಿದ್ದು ಯಜ್ಞವೇದಿಯನ್ನ ಸಂಪೂರ್ಣವಾಗಿ ಭಸ್ಮ ಮಾಡ್ತು. ಸೊ ಇದರ ಫಲವಾಗಿ ಇಸಬೇಲ್ ಏನ್ ಮಾಡಿದ್ಲು? ಎಲಿಯನನ್ನ ಕೊಲ್ಲುವುದಕ್ಕೆ ತೀರ್ಮಾನ ಮಾಡಿದ್ಲು. ಅಲ್ಲಿ ತನಕ ಬಹಳ ಶಕ್ತವಾಗಿ ನಿಂತಿದ್ದಂತಹ ಎಲಿಯ ಇಸಬೇಳನ ಮಾತನ್ನ ಕೇಳಿ ಏನಾಗ್ಬಿಟ್ಟ? ಬಹಳ ನಿರಾಶೆಗೊಂಡ. ಪ್ರಿಯರೇ, ನಾವು ನಿರಾಶೆಯ ಲೋಕದಲ್ಲಿ ಬದುಕ್ತಾ ಇದ್ದೇವೆ. ಈ ಒಂದು ವಿ ಆರ್ ಎ ಚಿಲ್ಡ್ರನ್ ಆಫ್ ಗಾಡ್. ನಾವು ದೇವರ ಮಕ್ಕಳಾಗಿದ್ರು ಸಹ ಸೊ ಸಮ್ಟೈಮ್ಸ್ ದೇರ್ ವಿಲ್ ಬಿ. ಅದರಿಂದ ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೇಳಿರುವಂತದ್ದು, ಐ ಗಿವ್ ಮೈ ಪೀಸ್ ಅಂಟು ಯು, ನನ್ನ ಸಮಾಧಾನವನ್ನು ನಿಮಗೆ ಕೊಡ್ತೇನೆ. ಸೊ ದೇವರು ನಮಗೆ ಸಮಾಧಾನವನ್ನು ಕೊಟ್ಟಿದ್ದಾರೆ. ಪ್ರಿಯರೇ, ಇಲ್ಲಿ ಎಲಿಯ ಇಸಬೇಳನ ಮಾತನ್ನ ಕೇಳಿ ನಿರಾಶೆಗೊಂಡ. ಸೊ ಈ ರ್ಯಾನ್ ಅವೇ, 19ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಈ ರ್ಯಾನ್ ಅವೇ. ನೋಡಿ 4ನೇ ವಾಕ್ಯ 19:4, ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನ ಅಪೇಕ್ಷೆ ಮಾಡ್ತಾ ಇದ್ದಾನೆ. ನೋಡಿ, ಸ್ವಲ್ಪ ಮುಂಚಿತವಾಗಿ ಬಾಳನ ಮತ್ತು ಅಶೇರನ 850 ಪ್ರವಾದಿಗಳನ್ನು, ಸುಳ್ಳು ಪ್ರವಾದಿಗಳನ್ನ ಕೊಂದು ಹಾಕಿದಂತಹ ಈ ಎಲಿಯ ಪರಲೋಕದಿಂದ ಬೆಂಕಿಯನ್ನ ಇಳಿಸಿ ಇಸ್ರಾಯೇಲರ ದೇವರು ಮಾತ್ರ ಯೆಹೋವನು ಎಂಬುದನ್ನ ಇಸ್ರಾಯೇಲ್ ಜನರಿಗೆ ನಿರೂಪಿಸಿದಂತಹ ಎಲಿಯ ನಿರಾಶೆಯ ಮಡುವಿನಲ್ಲಿ ಬಿದ್ದೋಗಿದ್ದಾನೆ. ಅಂದ್ರೆ ನಿರಾಶೆ ಎಲ್ರಿಗೂ ಬರ್ತದೆ. ನಿರಾಶೆ ಕ್ರೈಸ್ತರಿಗೆ ಬರೋದಿಲ್ಲ ಎಂಬುದಾಗಿ ಅಲ್ಲ, ದಿಗಿಲು ಬರೋದಿಲ್ಲ ಎಂಬುದಾಗಿ ಅಲ್ಲ, ಕಳವಳ ಬರೋದಿಲ್ಲ ಎಂಬುದಾಗಿ ಅಲ್ಲ. ಇಟ್ ವಿಲ್ ಕಮ್, ಬಟ್ ಇನ್ ದ ಮಿಡ್ಸ್ ಆಫ್ ದಟ್, ಅವುಗಳ ಮಧ್ಯದಲ್ಲಿ ನಮಗಿರುವಂತಹ ವಾಗ್ದಾನ, ಐ ಗಿವ್ ಮೈ ಪೀಸ್ ಅಂಟು ಯು, ನನ್ನ ಸಮಾಧಾನವನ್ನು ನಿಮಗೆ ಕೊಟ್ಟಿದ್ದೇನೆ. ಪ್ರಿಯರೇ, ಸೊ ಹೀಗಿರಲಾಗಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಏನ್ ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ. ನೋಡಿ, ಅದರ 9ನೇ ವಾಕ್ಯದಲ್ಲಿ ಯೆಹೋವನು, ಎಲಿಯನೇ ನೀನು ಇಲ್ಲೇನು ಮಾಡುತ್ತಿ? ಒಂದು ಬಾರಿ. 13ನೇ ವಾಕ್ಯದಲ್ಲಿ ಕೊನೆ ಭಾಗದಲ್ಲಿ ಎಲಿಯನೇ ನೀನು ಇಲ್ಲೇನು ಮಾಡುತ್ತಿ? 2 ಬಾರಿ ದೇವರು ಅವನೊಂದಿಗೆ ಮಾತನಾಡ್ತಾ ಇದ್ದಾನೆ. ಅಲ್ಲಿಗೆ ಮಾತ್ರವಲ್ಲ, 15ರಿಂದ 18 ವಾಕ್ಯದಲ್ಲಿ ಯೆಹೋವನು ಎಲಿಯನಿಗೆ
ತಾನು ನಿರ್ವಹಿಸಬೇಕಾದಂತಹ ಜವಾಬ್ದಾರಿಯ ಕುರಿತಾದಂತಹ ಒಂದು ಪಟ್ಟಿಯನ್ನು ಕೊಡ್ತಾ ಇದ್ದಾನೆ. ಈಸ್ ಇನ್ಸ್ಪೈರಿಂಗ್. ದೇವರು ತನ್ನ ವಾಕ್ಯದ ಮೂಲಕ ಪ್ರವಾದಿಯಾದ ಎಲೀಯನನ್ನ ಪ್ರೇರೇಪಿಸ್ತಾ ಇದ್ದಾನೆ. ಇದರಿಂದ ಪ್ರೇರೇಪಣೆಗೊಂಡಂತಹ ಎಲಿಯ, ಸಮಯದ ಅಭಾವದಿಂದ ಓದ್ತಾ ಇಲ್ಲ, 15-18 ವಾಕ್ಯ ಓದ್ರಿ, 1:19. ಇದರಿಂದ ಪ್ರೇರೇಪಣೆಗೊಂಡ ಎಲಿಯ 19ರಿಂದ ಅದರ 21 ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲೀಷನನ್ನ ಕಂಡನು, ಅವನನ್ನ ತನ್ನ ಶಿಷ್ಯನನ್ನಾಗಿ ಮಾಡ್ದ. ಪ್ರೇರೇಪಣೆಗೊಳ್ಳು, ಇತರರನ್ನ ಪ್ರೇರೇಪಿಸುವಂತೆ ನಾವು ಮೊದಲು ಪ್ರೇರೇಪಣೆಗೊಳ್ಬೇಕು. ಅದು ಯಥಾರ್ಥವಾದ ಕ್ರೈಸ್ತ ಜೀವಿತ. ದೇವರ ವಾಕ್ಯವನ್ನು ನಾವು ಇತರರಿಗೆ ಸಾರುವುದಕ್ಕಿಂತ ಮುಂಚಿತವಾಗಿ ನಾವು ಆ ವಾಕ್ಯದ ಮೂಲಕ ಪ್ರೇರೇಪಣೆಗೊಂಡಿರಬೇಕು. ಇಲ್ಲದೆ ಹೋದ್ರೆ ನಾವು ಹೇಳುವಂಥದ್ದು ಕೇವಲ ಹರಿಕಥೆಯಾಗಿ ಮಾರ್ಪಡ್ತದೆ, ಅಜ್ಜಿ ಕಥೆಯಾಗಿ ಮಾರ್ಪಡ್ತದೆ. ಪ್ರಿಯರೇ, ನನಗೆ ಅಬ್ರಹಾಮನ ಕತೆ ಗೊತ್ತು, ನನಗೆ ದಾವೀದನ ಕತೆ ಗೊತ್ತು, ನನಗೆ ದಾನಿಯೇಲನ ಕತೆ ಗೊತ್ತು, ನನಗೆ ಯೋಸೇಫನ ಕತೆ ಗೊತ್ತು. ಈ ಕತೆಗಳನ್ನೆಲ್ಲ ಹಿಡ್ಕೊಂಡು ಒಂದು 20 ನಿಮಿಷಕ್ಕೆ ಒಂದು ಲೆಕ್ಚರ್ ಅನ್ನ ಕೊಡುವಂಥದ್ದಲ್ಲ ದೇವರ ವಾಕ್ಯ ಪ್ರಸಾರಿಸುವುದಲ್ಲದೆ. ಪ್ರಿಯರೇ, ವಿ ಮಸ್ಟ್ ಇನ್ಸ್ಪೈರ್ಡ್ ಬೈ ದ ವರ್ಡ್ ಆಫ್ ಗಾಡ್, ದೆನ್ ಓನ್ಲಿ ದ ಪೀಪಲ್ ವಿಲ್ ಇನ್ಸ್ಪೈರ್. ನಾವು ಮೊದಲು ದೇವರ ವಾಕ್ಯದಿಂದ ಪ್ರೇರೇಪಣೆಗೊಳ್ಳಬೇಕು. ನೋಡಿ, ಯೆರೆಮೀಯನ ಪ್ರವಾದನಾ ಗ್ರಂಥದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ, ಎಸ್ಕೇಲನ ಪ್ರವಾದನಾ ಗ್ರಂಥದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಬರೆದಿರುವಂಥದ್ದು, ನೀನು ಈ ಸುರುಳಿನ ತಿನ್ನು, ನಾನು ತಿಂದೆ, ಅದು ನನ್ನ ಬಾಯಿಗೆ ಜೇನಿನಂತೆ ಸಿಹಿಯಾಗಿತ್ತು. ಇನ್ಸ್ಪೈರ್ಡ್, ಪ್ರೇರೇಪಣೆಗೊಳ್ಳುವಂಥದ್ದು. ನೋಡಿ, ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ನಾವು ನೋಡ್ತೇವೆ. ಗಬ್ರಿಯೇಲ್ ದೇವದೂತ ಏನ್ ಮಾಡ್ತಾನೆ, ನಜರೇತ್ ಎಂಬ ಊರಿಗೆ ಬಂದು ಮರಿಯಳೆಂಬ ಕನ್ನಿಕೆಯ ಬಳಿಯಲ್ಲಿ ದೈವಿಕವಾದಂತಹ ಉದ್ದೇಶಗಳನ್ನು ಹೇಳ್ತಾನೆ. ಇವೆಲ್ಲವನ್ನ ಕೇಳಿಸಿಕೊಂಡಂತಹ ಮರಿಯ ಏನ್ ಮಾಡ್ತಾಳೆ, ಮಲೆನಾಡಿಗೆ ಹೋಗ್ತಾಳೆ. ಅಲ್ಲಿ ತನ್ನ ಬಂಧುವಾದಂತಹ ಎಲಿಜಬೆತಳನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾಳೆ. ಕಾರಣ ಆಕೆಯು ಗರ್ಭಿಣಿಯಾಗಿದ್ದಾಳೆ. ಸೊ ಇಲ್ಲಿ ನಾವು ನೋಡುವಂಥದ್ದು, ಜಕರ್ಯನ ಮನೆಯನ್ನು ಸೇರಿ ಲೂಕ 1:40, ಮರಿಯಳು ಜಕರ್ಯನ ಮನೆಯನ್ನು ಸೇರಿ ಎಲಿಜಬೆತಳನಿಗೆ ವಂದಿಸಿದಾಗ ಎಲಿಜಬೆತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ನೋಡಿ, ಇನ್ಸ್ಪೈರ್ಡ್ ಬೈ ಟು ಇನ್ಸ್ಪೈರ್ ಅದರ್ಸ್. ಆಕೆ ಮೊದಲು ಮರಿಯಳು ದೇವರಿಂದ ಪ್ರೇರೇಪಣೆಗೊಂಡ್ಲು. ಆ ಪ್ರೇರೇಪಣೆಗೆ ಅನುಗುಣವಾಗಿ ಆಕೆ ಏನು ಮಾಡಿದ್ಲು, ಎಲಿಜಬೆತಳ ಮನೆಗೆ ಹೋದ್ಲು. ಅಲ್ಲಿ ಆಕೆ ತಾನು ಕೇಳಿದಂತಹ ದೇವರ ವಾಕ್ಯದ ಕುರಿತಾಗಿ ತಾನು ಕೇಳಿದಂತಹ ಸಂದೇಶವನ್ನು ತಿಳಿಯಪಡಿಸಲಾಗಿ ಎಲಿಜಬೆತಳು ಪ್ರೇರೇಪಣೆಗೊಂಡ್ಲು. ಪ್ರಿಯರೇ, ನಾವು ನಮ್ಮ ಜೀವಿತ, ನಮ್ಮ ವಾಕ್ಯ, ನಮ್ಮ ದೈವಿಕ ಸಂದೇಶ, ನಮ್ಮ ಪ್ರಸಂಗ, ನಮ್ಮ ದೇವರ ಅಧ್ಯಯನ ಭಾಗ ಇತರರಿಗೆ ಪ್ರೇರೇಪಣೆಯನ್ನು ಕೊಡುವಂಥದ್ದಾಗಿದೆಯಾ? ಸೊ ಇಲ್ಲದೆ ಹೋದ್ರೆ ವಿ ಆರ್ ನಾಟ್ ಇನ್ ದ ಟ್ರ್ಯಾಕ್. ನಾವು ಸರಿಯಾದ ಪಥದಲ್ಲಿ ಚಲಿಸ್ತಾ ಇಲ್ಲ. ಸೊ ವಿ ನೋ ಸಮಥಿಂಗ್. ವಿ ನೋ ದ ಸ್ಟೋರಿ ಆಫ್ ಕ್ರಿಯೇಷನ್. ವಿ ನೋ ದ ಸ್ಟೋರಿ ಆಫ್ ಅಬ್ರಹಾಂ. ನಮಗೆ ಸೃಷ್ಟಿಯ ಚರಿತ್ರೆ ಗೊತ್ತು, ಅಬ್ರಹಾಮನ ಚರಿತ್ರೆ ಗೊತ್ತು, ಕತೆ ಗೊತ್ತು, ದಾವೀದನ ಕತೆ ಗೊತ್ತು. ಇವೆಲ್ಲವನ್ನ ಒಟ್ಟಿಗೆ ಮಾಡಿ ಒಂದು ಅವಿಯಲ್ ತರ ಮಾಡ್ಬಿಡ್ತೀವಿ. ಕೊನೆಗೆ ಒಂದು ಹಾಡು, ಒಂದು ಕೈ ಹೊಡ್ತಾ, ಕಾಮ್ ಕಥಮ್.
ಇದೆಲ್ಲ ಪ್ರಿಯರೇ ಪ್ರೇರೇಪಣೆ. ಪ್ರೇರೇಪಣೆ ಅಂದ್ರೆ ವಿ ಶುಡ್ ರಿಸೀವ್ ಸಮಥಿಂಗ್ ಫ್ರಮ್ ಗಾಡ್. ದೇವರಿಂದ ಹೊಂದಿಕೊಳ್ಬೇಕು. ಇಲ್ಲಿ ಎಲಿಯನಿಗೆ ದೇವರು ಹೇಳುವಂಥದ್ದು, ನೀನು ಬಂದ ದಾರಿಯಿಂದ ಹಿಂತಿರುಗಿ ಹೋಗಿ ಅಜಾಯೇಲನನ್ನ ಅರಾಮ್ಯರ ಅರಸನಾಗಿ ಅಭಿಷೇಕಿಸು, ನಿಮ್ಷಿಯ ಮಗುವಾದ ಯೇಹುವನ್ನ ಇಸ್ರಾಯೇಲರ ಅರಸನನ್ನಾಗಿ ಅಭಿಷೇಕಿಸು, ಶಾಫಾಟನ ಮಗನಾದ ಎಲೀಷನನ್ನು ನಿನಗೆ ಪ್ರವಾದಿಯನ್ನಾಗಿ ಅಭಿಷೇಕಿಸು ಹೇಳ್ತಾ ಇದ್ದಾನೆ. ಯು ಹ್ಯಾವ್ ಟು ಡೂ. ದೇವರಿಂದ ಹೊಂದಿಕೊಂಡಂಥದನ್ನ ಎಲಿ ಏನ್ ಮಾಡ್ದ? ಅದನ್ನ ಪೂರ್ತಿ ಮಾಡ್ದ. ವಿ ಶುಡ್ ರಿಸೀವ್ ಸಮಥಿಂಗ್. ವಿ ಶುಡ್ ಇನ್ಸ್ಪೈರ್ಡ್ ಬೈ ಗಾಡ್ ದೆನ್ ಓನ್ಲಿ. ನೋಡಿ, ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುವಂಥದ್ದು ಅದರ 10ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡುವಂಥದ್ದು ಏನು? 7ನೇ 6ನೇ ತುತ್ತೂರಿ ಊದಿದ ನಂತರ, ಅಥವಾ 7ನೇ ತುತ್ತೂರಿ ಊದುವುದಕ್ಕಿಂತ ಮುಂಚಿತವಾಗಿ ಸರ್ವಶಕ್ತನಾದ ದೇವರು ಯೋಹಾನನಿಗೆ ಒಂದು ಹೊಸ ದರ್ಶನವನ್ನ ಕೊಡ್ತಾ ಇದ್ದಾನೆ. ಅವೆಲ್ಲವನ್ನ ಆದ ಮೇಲೆ ಅದರ 9ನೇ ವಾಕ್ಯದಲ್ಲಿ ನಾನು ಆ ದೂತನ ಆ ಚಿಕ್ಕ ಸುಳಿ 9ನೇ ವಾಕ್ಯದಲ್ಲಿ ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು, ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು. 10ನೇ ಅಧ್ಯಾಯ. ಇಲ್ಲಿ ಯೋಹಾನನು ಒಬ್ಬ ದೂತನನ್ನ ನೋಡ್ತಾ ಇದ್ದಾನೆ. ಅವನ ತಲೆಯ ಮೇಲೆ ಏನಿದೆ? ಮೇಘವನ್ನ ಧರಿಸಿಕೊಂಡಿದ್ದಾನೆ. ತಲೆಯ ಮೇಲೆ ರೈನ್ಬೋ ಇದೆ. ಸೂರ್ಯನಂತೆ ಅವನ ಮುಖ ಪ್ರಕಾಶಗೊಂಡಿದೆ. ಅವನ ಪಾದಗಳು ಬೆಂಕಿಯ ಕಂಬದಂತಿದೆ. ಅವನ ಕೈಯಲ್ಲಿ ಒಂದು ಚಿಕ್ಕ ಸುರುಳಿ ಇದೆ, ಚಿಕ್ಕ ಸುರುಳಿ. ಸೊ ಅಲ್ಲಿ ಆ ಸುರುಳಿಯನ್ನ ಏನ್ ಮಾಡ್ತಾ ಇದ್ದಾನೆ? ಸರ್ವಶಕ್ತನಾದ ದೇವರು ಯೇಸು ಕ್ರಿಸ್ತನು ಯಾರಿಗೆ ಕೊಡ್ತಾ ಇದ್ದಾನೆ? ಯೋಹಾನನಿಗೆ ಕೊಡ್ತಾ ಇದ್ದಾನೆ. ಸೊ ಅದರಲ್ಲಿ ಸಂಭವಿಸಬೇಕಾದ ಕಾರ್ಯಗಳ ಪೂರ್ಣ ಚಿತ್ರಣವನ್ನು ನಾವು ಕಾಣ್ತೇವೆ. ಪ್ರಿಯರೇ, when we preach, we should prepare by ourselves with the help of God. ನಾವು ದೇವರ ವಾಕ್ಯವನ್ನ ಸಾರುವುದಕ್ಕಿಂತ ಮುಂಚಿತವಾಗಿ ನಾವೇನ್ ಮಾಡಬೇಕು? ವಿ ಶುಡ್ ಇನ್ಸ್ಪೈರ್. ನಾವು ಪ್ರಿಪೇರ್ ಆಗಿರಬೇಕು ಪ್ರಿಯರೇ. 2024ರಲ್ಲಿ ಆರ್ ವಿ ಪ್ರಿಪೇರ್ಡ್? ನಾವು ಸಿದ್ಧರಾಗಿದ್ದೇವೆ ಏನ್ ಮಾಡೋದಕ್ಕೆ? ಕ್ರಿಸ್ಮಸ್ ಅನ್ನು ಆಚರಣೆ ಮಾಡೋದಕ್ಕೆ. ಆದರೆ ನಮ್ಮ ಮನೆಗೆ ಆಮಂತ್ರಿಸುವಂತಹ ವ್ಯಕ್ತಿಗಳಿಗೆ ಅನೇಕರು ತಮ್ಮ ಸ್ನೇಹಿತರನ್ನ ಮನೆಗೆ ಆಮಂತ್ರಿಸಿ ಅತ್ಯುತ್ತಮವಾದ ಆಹಾರವನ್ನು ಕೊಡ್ತೀವಿ, ಸಿಹಿಗಳನ್ನ ಕೊಡ್ತೀವಿ. ಆದರೆ ಯಥಾರ್ಥವಾದ ಕ್ರಿಸ್ತನ ಜನನದ ಸಂದೇಶವನ್ನ ಬರುವಂತವರಿಗೆ ಕೊಡುವುದಕ್ಕೆ ನಾವು ಪ್ರೇರೇಪಣೆಗೊಂಡಿದ್ದೇವಾ? ಇಫ್ ನಾಟ್, ನಾವು ಪ್ರೇರೇಪಣೆಗೊಳ್ಳದೆ ಇದ್ರೆ we have to rethink. ಈ ಮುಂಜಾನೆಯಲ್ಲಿ ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರಲಾಗಿ ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ನಾವು ಹಾಡಿದ್ವಿ, ಓ ಬನ್ನಿರಿ ಈಗ ಆನಂದ ಪಡೋಣ, ಸುದರ್ಶನ ನೋಡಿ ಕೊಂಡಾಡಿರಿ, ಮೈಲೋಕದ ಕರ್ತ ಈ ಭೂಮಿಗೆ ಬಂದ, ಆರಾಧಿಸ ಬನ್ನಿ. ಆರಾಧನೆ ಅನ್ನುವಂಥದ್ದು ಕೇವಲ ಹಾಡುಗಳನ್ನು ಆಡುವುದಲ್ಲ ಪ್ರಿಯರೇ. ಆರಾಧನೆ ಅಂದ್ರೆ ಏನು? ಆರಾಧನೆಯ ಕುರಿತಾಗಿ ಇದೇ ಪ್ರಕಟಣೆ ಪುಸ್ತಕ 9ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ, 7ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. 7ನೇ ಅಧ್ಯಾಯ 9ನೇ ವಾಕ್ಯ, ಯಾರಿಂದಲೂ ಎಣಿಸಲಾಗದಂತಹ ಮಹಾಸಮೂಹ ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಯನ್ನ ತೊಟ್ಟುಕೊಂಡು, ವೈಟ್
ಬಿಳಿ ಬಟ್ಟೆ ಅಲ್ಲ, ಬಿಳಿ ನಿಲುವಂಗಿ ಅಂದ್ರೆ ಪವಿತ್ರತೆಯಲ್ಲಿ ತಮ್ಮನ್ನು ಕಾಪಾಡಿಕೊಂಡು, ಬಿಳಿ ನಿಲುವಂಗಿ ಪವಿತ್ರತೆಯನ್ನ ತೋರ್ಪಡಿಸುವಂಥದ್ದು. ಕೈಯಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡು ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆಯುಂಟಾದದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರನ್ನ ಕೊಂಡಾಡಿದ್ರು. ಆರಾಧನೆ ಅಂದ್ರೆ ಏನು? ನಮ್ಮ ರಕ್ಷಣೆಯನ್ನ ನೆನಪು ಮಾಡಿಕೊಂಡು. ಏನು ರಕ್ಷಣೆ? ಪಾಪಕ್ಕೆ ದಾಸರಾಗಿದ್ವಿ ನಾವು. ಆದರೆ ಕ್ರಿಸ್ತನ ಮಹಾಕರುಣೆ ನಮ್ಮನ್ನು ದೇವರ ಮಕ್ಕಳಾಗಿ ಮಾರ್ಪಡಿಸಿದೆ. ಅದು ಆರಾಧನೆ ಪ್ರಿಯರೇ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆಗಿರುವಾಗ ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ಸೊ ಈ ಒಂದು ವಾರ ಪ್ರತ್ಯೇಕವಾಗಿ, ಈ ಒಂದು ಅಡ್ವೆಂಟ್ ಕಾಲದ 2ನೇ ವಾರ ಸಮಾಧಾನದ ಪ್ರಸ್ತಾಪದಲ್ಲಿ ನಾವು ಆಗಿರುವಾಗ, ನಾನು ಇತರರನ್ನ ಪ್ರೇರೇಪಿಸುವಂತಹ ಒಂದು ವ್ಯಕ್ತಿತ್ವವುಳ್ಳ ವ್ಯಕ್ತಿಯಾಗಿ ಬದುಕುತ್ತಾ ಇದ್ದೇನಾ? ಸೊ ಇಲ್ಲದೆ ಹೋದ್ರೆ ಪ್ರಿಯರೇ, ಯಾವ ರೀತಿ ಎಲಿಯನು ಹಾಳಾಗಿದ್ದ ಯಜ್ಞವೇದಿಯನ್ನ ತಿರುಗಿ ಕಟ್ಟಿದ್ನೋ, ಹಾಗೆಯೇ ನಮ್ಮ ಜೀವಿತದಲ್ಲಿ ತಿರುಗಿ ಕಟ್ಟಬೇಕಾದಂತಹ ಸಂದರ್ಭಗಳು ಏನೆಂಬುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಮೊದಲು ಅವುಗಳನ್ನು ಕಟ್ಟಿ ತದನಂತರ ದೈವಿಕವಾದ ರೀತಿಯಲ್ಲಿ ನಮ್ಮ ಆರಾಧನೆಯನ್ನ ಸಲ್ಲಿಸುವುದಾದರೆ, ಯಾವ ರೀತಿಯಾಗಿ ಎಲಿಯನ ಪ್ರಾರ್ಥನೆಗೆ ಪ್ರತ್ಯುತ್ತರವಾಗಿ ಆಕಾಶದಿಂದ ಬೆಂಕಿ ಬಿದ್ದು ಯಜ್ಞ ಪಶುವನ್ನ ದಹಿಸಿ ಬಿಟ್ಟಿತು, ಹಾಗೆಯೇ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರವನ್ನ ಕೊಡುವಂತವನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮ ಸಂಗಡದಿಂದ ಮಾತನಾಡಿದಕ್ಕಾಗಿ ಸ್ತೋತ್ರ. ಗೂಢಾರ್ಥಗಳನ್ನು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಆಮೆನ್. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.